ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತು ನಾವೆಲ್ಲರೂ ಕೂಡ ಜಾತ್ಯತೀತವಾಗಿ ಎಲ್ಲ ಧರ್ಮಗುರುಗಳು ಸೇರಿದ್ದೀವಿ. ಇಸ್ಲಾಂ ಧರ್ಮದ ಗುರುಗಳು, ಕ್ರಿಶ್ಚಿಯನ್ ಧರ್ಮದ ಗುರುಗಳು, ಹಿಂದೂ ಧರ್ಮದ ಗುರುಗಳು ಮತ್ತು ವಿಶೇಷವಾಗಿ ಸರ್ಕಾರ ಗಡಿನಾಡು ಆಗಿರ್ತಕ್ಕಂಥ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟು ಇದರ ಬಗ್ಗೆ ಕಾಳಜಿ ವಹಿಸಿ ಅತಿ ಶೀಘ್ರದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ನಡೆಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಇದರ ಬಗ್ಗೆ ಯಾವುದೇ ಪ್ರಸ್ತಾವವನ್ನು ಮಾಡ್ತಾ ಇಲ್ಲ ಅಂತಂದರೆ ಇವ್ರುಗಳಿಗೆ ಕನ್ನಡದ ಬಗ್ಗೆ ಕಳಕಳಿ ಇಲ್ಲ ಅಂತ ತೋರಿಸುತ್ತೆ. ಬೇರೆ ಎಲ್ಲ ಕಡೆ ಕಾಳಜಿ ವಹಿಸ್ತಾ ಇದ್ದೀರಿ, ಗಡಿನಾಡು ಜಿಲ್ಲೆ ಕಲ್ಯಾಣ ಕರ್ನಾಟಕ ಭಾಗ ಇವತ್ತೆಲ್ಲರೂ ಹೇಳ್ತಾರೆ ಇದು ಹಿಂದುಳಿದ ಭಾಗ, ಇದ್ರ ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ, ಕನ್ನಡ ಎರಡು ಭಾಗ ಆಗಬೇಕು ಅನ್ನೋದು ಒತ್ತು ಕೊಡ್ತಾ ಇದ್ದೀರಿ ಅನ್ನೋಷ್ಟರ ಮಟ್ಟಿಗೆ ಸರ್ಕಾರ ಇದ್ರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರಬಾರ್ದು. ನಮ್ಮ ಜೋಶಿಯವರ ಬಗ್ಗೆ ಕಾನೂನು ಏನು ತೀರ್ಮಾನ ತಗೊಳ್ತೆ ಅದು ಮುಂದಿನ ವಿಚಾರ. ಆದರೆ ಈಗಾಗಲೇ ಸಾಹಿತ್ಯ ಸಮ್ಮೇಳನ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಡಿಬೇಕಾಗಿತ್ತು. ಅತಿ ಶೀಘ್ರದಲ್ಲಿ ಇದನ್ನು ಮಾಡಬೇಕು ಅಂಥೇಳಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ನಾವೆಲ್ಲರೂ ಕನ್ನಡಿಗರು ಅಂತಕ್ಕಂಥ ಭಾವನೆಯಿಂದ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಸರ್ಕಾರ ನಮ್ಮ ಮಾತುಗಳನ್ನು ಗಮನದಲ್ಲಿ ಇಟ್ಕೊಂಡು ಅತಿ ಶೀಘ್ರದಲ್ಲಿ ಒಂದು ದಿನಾಂಕ ನಿಗದಿ ಮಾಡಿದ್ದೇ ಆದರೆ ನಾವೆಲ್ಲ ಮಠಾಧೀಶರು ಇಡೀ ಗಡಿನಾಡು ಭಾಗದಲ್ಲಿ ಕನ್ನಡದ ಪ್ರಚಾರವನ್ನು ಮಾಡಿ ಅತಿ ವಿಜೃಂಭಣೆಯಿಂದ ಕರ್ನಾಟಕದಲ್ಲಿ ಯಾವ ಭಾಗದಲ್ಲಿ ಕೂಡ ಈ ರೀತಿಯಾಗಿ ಆಚರಣೆ ಆಗಿರಬಾರ್ದು. ಅಷ್ಟರ ಮಟ್ಟಿಗೆ ನಾವೆಲ್ಲ ಉತ್ಸಾಹಿಕರಾಗಿ ಮಠಾಧೀಶರು ಮತ್ತು ನಮ್ಮ ಕ್ರಿಶ್ಚಿಯನ್ ಧರ್ಮಗುರುಗಳು, ಇಸ್ಲಾಂ ಧರ್ಮಗುರುಗಳು, ಸಾಹಿತಿಗಳು, ಗಡಿನಾಡದ ಭಾಗದ ಅವರೆಲ್ಲರೂ ಕೂಡ ಉತ್ಸಾಹಿಕರಾಗಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಆದಷ್ಟು ನಮ್ಮೆಲ್ಲರ ಮಾತುಗಳನ್ನು ಕನ್ನಡದ ಕನಿಕರವನ್ನು ಅರ್ಥೈಸಿಕೊಂಡು ಶೀಘ್ರ ದಿನಾಂಕವನ್ನು ನಿಗದಿಪಡಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಡಿಸೆಂಬರ್ ತಿಂಗಳಲ್ಲಿ ಸರ್ಕಾರ ಮತ್ತು ಸಾಹಿತ್ಯ ಪರಿಷತ್ತಿನ ಆಡಳಿತ ಮಂಡಳಿಯವರು ಒಂದು ದಿನಾಂಕವನ್ನು ನಿಗದಿ ಮಾಡಿದರು. ಮತ್ತು ರಾಜ್ಯ ಅಧ್ಯಕ್ಷರ ಬೇರೆ ಬೇರೆ ವ್ಯಾವಹಾರಿಕವಾಗಿ ನ್ಯಾಯಾಲಯದಲ್ಲಿ ಇರೋದರಿಂದ ಅದು ನೆನೆಗುದಿಗೆ ಬಿದ್ದಿದೆ. ಈಗ ಸರ್ಕಾರ ಆ ನ್ಯಾಯಾಲಯದಲ್ಲಿ ಅಧ್ಯಕ್ಷರ ಸಮಸ್ಯೆ ಇರೋದರಿಂದ ಒಬ್ಬ ಆಡಳಿತ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಅದರಂತೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅದರ ದಿನಾಂಕ ಕೂಡ ಸರ್ಕಾರ ಘೋಷಣೆ ಮಾಡಬೇಕು. ಸರ್ಕಾರ ಈಗಾಗಲೇ ನಮ್ಮ ಜಮೀರ್ ಅಹಮದ್ ಅವರು ಬಂದು ಸ್ಥಳ ವೀಕ್ಷಣೆ ಎಲ್ಲ ಮಾಡಿ ಅವರು ಕೂಡ ಉತ್ಸಾಹವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಅವರು ರಾಜಕೀಯ ಗೊಂದಲದಲ್ಲಿ ಮರೆತಿದ್ದಾರೋ ಏನೋ ಗೊತ್ತಿಲ್ಲ. ನಾವೆಲ್ಲ ಇಡೀ ಕಲ್ಯಾಣ ಕರ್ನಾಟಕ ಮತ್ತು ಗಡಿಭಾಗ ಆಗಿರ್ತಕ್ಕಂಥ ನಮ್ಮ ಅಖಂಡ ಜಿಲ್ಲೆಯ ವತಿಯಿಂದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಕನ್ನಡ ಜಾತಿಯವರಾಗಿ ಇವತ್ತು ನಾವು ಸರ್ಕಾರಕ್ಕೆ ಮತ್ತೆ ನೆನಪು ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ. ಆದಷ್ಟು ಶೀಘ್ರವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ದಿನಾಂಕವನ್ನು ಘೋಷಣೆ ಮಾಡಬೇಕು ಅಂತೇಳಿ ಸರ್ಕಾರಲ್ಲಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಹೋಗಿದೆ 1958ರಲ್ಲಿ ವಿಕ್ರ ಗೋಕಾಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಅಖಿಲ ಭಾರತ ಸಮ್ಮೇಳನವೇ ಕೊನೆಯ ಸಮ್ಮೇಳನ. ಸ್ವತಂತ್ರ ಪೂರ್ವದಲ್ಲಿ ಸುಮಾರು 4 ಸಮ್ಮೇಳನಗಳಾದವು. 1920 ಇಸ್ವಿಯಲ್ಲಿ, 1926ರಲ್ಲಿ, 1938ರಲ್ಲಿ ಆರ್ ದಿವಾಕರ್ ಅಧ್ಯಕ್ಷತೆಯಲ್ಲಿ ಸೊಂಡೂರಿನ ಯಶವಂತರಾವ್ ಗೋರ್ಪಡೆಯವರು ಈ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದ್ದು. ಇಡೀ ಕರ್ನಾಟಕದಲ್ಲಿ ರಾಜಮಂತ್ರಿಯವರು ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ಮಾಡಿದಂಥವ್ರು ಅಂತಂದರೆ ಇಬ್ಬರು ವ್ಯಕ್ತಿಗಳು. ಒಬ್ಬರು ನಾಲ್ವಡಿ ಕೃಷ್ಣರಾಜ ಒಡೆಯರು, ಮತ್ತೊಬ್ಬರು ಸೊಂಡೂರಿನ ಯಶವಂತರಾವ್ ಗೋರ್ಪಡೆಯವರು. ಯಾಕಂದರೆ ಆಧುನಿಕ ಕರ್ನಾಟಕವನ್ನು ಕಟ್ಟಿದಂಥ ಇಬ್ಬರು ಮಹನೀಯರು. ನಾಲ್ವಡಿ ಕೃಷ್ಣರಾಜ ಒಡೆಯರು ದೇವದಾಸಿ ಪದ್ಧತಿ, ಆಮೇಲೆ ಗೆಜ್ಜೆ ಪೂಜೆ ಅಂತ ನಿಷೇಧ ಮಾಡಿ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಟ್ಟಂಥವರು. ಹೀಗಾಗಿ ಆಧುನಿಕ ಕರ್ನಾಟಕದ ಹರಿಕಾರರು ಅಂತೇಳಿ ಅವರಿಗೆ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆಯನ್ನು ಉದ್ಘಾಟನೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರು. ಅದೇ ರೀತಿ ಸೊಂಡೂರಿನ ರಾಜಮಂತ್ರಿಯವರು ಇಡೀ ದಕ್ಷಿಣ ಭಾರತದಲ್ಲಿ ದಲಿತರಿಗೆ ಪ್ರವೇಶ ಕೊಟ್ಟಂಥ ಮೊದಲ ಸಂಸ್ಥಾನ ಅಂತಂದರೆ ಸೊಂಡೂರು ಸಂಸ್ಥಾನ. ಹೀಗಾಗಿ ಬಳ್ಳಾರಿಯಲ್ಲಿ ನಡೆದಂಥ 1938ರಲ್ಲಿ ಆರ್ ದಿವಾಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಯಶವಂತರಾವ್ ಗೋರ್ಪಡೆ ಮಹಾರಾಜರು ಮಾಡಿದರು. ಇಂಥ ವಿಶೇಷತೆ ಬಳ್ಳಾರಿ ಜಿಲ್ಲೆಗೆ ಅದೇ. ಆಮೇಲೆ 1947ರಲ್ಲಿ ಒಂದು ಸಮ್ಮೇಳನ ಆಯಿತು. 1958
ಈಕ್ರಾ ಗೋಕಾಕ್ ಅವರ ಅಧ್ಯಕ್ಷತೆಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯಿತು. ನಂತರ 67 ವರ್ಷ ಆದರೂ ಕೂಡ ನಮ್ಮ ಬಳ್ಳಾರಿ ಜಿಲ್ಲೆಗೆ ಸಾಹಿತ್ಯ ಸಮ್ಮೇಳನ ಒದಗಿ ಬಂದಿದ್ದಿಲ್ಲ. ನಾವ್ಯಾರು ಕೂಡ 58ನೇ ಇಸ್ವಿಯಲ್ಲಿ ಹುಟ್ಟಿದ್ದಿಲ್ಲ. ಈಗಾಗಲೇ ನಮಗೆ 67-68 ವರ್ಷ. ನಮಗೆ ಬಹುಶಃ ಈ ಬಳ್ಳಾರಿ ಜಿಲ್ಲೆಯ ಸಾಹಿತ್ಯ ಸಮ್ಮೇಳನವನ್ನು ಕಣ್ತುಂಬಿಕೊಂಡು ನೋಡಿಕೊಂಡು ಮುಂದಿನ ದಿನವನ್ನು ನಮ್ಮ ಆಯುಷ್ಯವನ್ನು ಕಳಿಬೇಕು ಅನ್ನುವಂಥ ಒಂದು ಆತಂಕದಲ್ಲಿ ನಾವಿದ್ದೇವೆ. ಯಾಕಂತ ಅಂದರೆ 67 ವರ್ಷದ ನಂತರ ನೀವು ಸಾಹಿತ್ಯ ಸಮ್ಮೇಳನ ಕೊಟ್ಟಿರಿ, ಮುಂದೆ ಬಳ್ಳಾರಿ ಜಿಲ್ಲೆಗೆ ಮತ್ತೆ ಇನ್ನು ಎಷ್ಟು ವರ್ಷ ಆದರೂ ಬರ್ತೈತೆ ಏನೋ ನಮಗೆ ಗೊತ್ತಿಲ್ಲ. ಅದಕ್ಕೆ ಈ ಸಮ್ಮೇಳನವನ್ನು ಬಹುಶಃ ಬಳ್ಳಾರಿ ಜಿಲ್ಲೆ ಅಂತ ಅಂದರೆ ಇದು ಗಣಿನಾಡು ಅಂತ ಪ್ರಸಿದ್ಧವಾದಂಥದ್ದು. ಈ ಸಾಹಿತ್ಯ ಸಮ್ಮೇಳನ ಭಾಳಷ್ಟು ಅದ್ಧೂರಿಯಾಗಿ ಮತ್ತು ಸಂಭ್ರಮದಿಂದ ಭಾಳಷ್ಟು ಅರ್ಥಪೂರ್ಣವಾಗಿ ನಾವು ಮಾಡಬೇಕು ಅಂತೇಳಿ ಕಾತುರದಿಂದ ನಾವು ಕಾಯ್ತಾ ಇದ್ದೇವೆ. ಅದಕ್ಕೆ ಮುಖ್ಯಮಂತ್ರಿಗಳಾದಂಥವರು ಒಂದು ನಿರ್ದಿಷ್ಟ ದಿನಾಂಕವನ್ನು ಘೋಷಣೆ ಮಾಡಿದರೆ ಇಲ್ಲಿ ಕೆಲಸಗಳನ್ನು ಮಾಡಲಿಕ್ಕೆ ನಮಗೆಲ್ಲ ಅನುಕೂಲ ಆಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡಬೇಕು. ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅವರು ಲೆಕ್ಕಪತ್ರ ವಿಷಯದಲ್ಲಿ ಒಂದು ತೊಂದರೆ ಆಗಿದ್ದಕ್ಕೆ ಕೋರ್ಟಿನಲ್ಲಿ ಅದು ನಡೆದಿದೆ. ಅವರು ಕೋರ್ಟಿನಿಂದ ಗೆದ್ದ ನಂತರ ಇವರೇ ಅಧ್ಯಕ್ಷ ಸ್ಥಾನ ಆಗಿ ಇವರ ಅಧ್ಯಕ್ಷತೆಯಲ್ಲಿ ನಡೀಲಿ ಅಥವಾ ಏನು ಆಡಳಿತ ಮಂಡಳಿಯನ್ನು ನೇಮಕ ಮಾಡಾರಲ್ಲ ಅವರ ಸಮಕ್ಷಮದಲ್ಲಿ ಸಾಹಿತ್ಯ ಸಮ್ಮೇಳನ ಆದರೂ ನಡೀಲಿ. ಒಟ್ಟು ಸಾಹಿತ್ಯ ಸಮ್ಮೇಳನ ಬಳ್ಳಾರಿ ಜಿಲ್ಲೆಯಲ್ಲಿ ನಡೀಬೇಕು. ಅದು ಎಂದೂ ಕೂಡ ತಪ್ಪಬಾರದು. ಅದಕ್ಕೆ ಆದಷ್ಟು ಬೇಗನೆ ಸರ್ಕಾರದವರು ಈ ಬಳ್ಳಾರಿ ಜಿಲ್ಲೆಯ ಸಾಹಿತ್ಯ ಸಮ್ಮೇಳನದ ದಿನಾಂಕವನ್ನು ಘೋಷಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಳ್ಳಾರಿಯಲ್ಲಿ ಈ ಗಣಿನಾಡಿನಲ್ಲಿ ಗಡಿ ಪ್ರದೇಶದಲ್ಲಿ ಬೇಗನೆ ನಡೆಯಬೇಕು ಎಂಬುದೆಲ್ಲರ ಆಸೆ. ಈ ದಿಸೆಯಲ್ಲಿ ಈ ಕಲ್ಯಾಣ ಕರ್ನಾಟಕದಲ್ಲಿ ಹಾಗೂ ಬಳ್ಳಾರಿಯಲ್ಲಿ ಈ ಸಮ್ಮೇಳನ ಬೇಗನೆ ನಡೆಯಲಿ ಮತ್ತು ಇದರ ಮೂಲಕ ನಮ್ಮೆಲ್ಲರ ಅಭಿವೃದ್ಧಿಗೆ, ಐಕ್ಯತೆಗೆ, ಸಾಮರಸ್ಯಕ್ಕೆ ಅದು ಕಾರಣವಾಗಲಿ ಅಂತ ನಾನು ಒತ್ತಾಯ ಮಾಡುತ್ತಿದ್ದೇವೆ. ಸರ್ಕಾರ ಇದಕ್ಕೆ ಒಲಿದು ಬಹು ಬೇಗನೆ ಈ ಬಳ್ಳಾರಿಯಲ್ಲಿ ಈ ಸಮ್ಮೇಳನ ನಡೆಯುವಂತೆ ಮಾಡಿಕೊಡಬೇಕಂತ ನಾವೆಲ್ಲರೂ ಮಗದೊಮ್ಮೆ ಒತ್ತಾಯಿಸ್ತಾ ಇದ್ದೇವೆ. ಡಿಸೆಂಬರ್ ತಿಂಗಳಲ್ಲಿ ಬಳ್ಳಾರಿಯಲ್ಲಿ ನಡೆಯುತ್ತೆ ಅಂತಂದೇಳಿ ಬಳ್ಳಾರಿ ಜಿಲ್ಲೆಯ ಜನತೆ ಬಹಳ ಉತ್ಸುಕತೆಯಿಂದ ಕಾತರರಾಗಿದ್ವಿ, ಅದನ್ನು ಕಾಯ್ತಾ ಇದ್ವಿ. ಆದರೆ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಸಮಸ್ಯೆಗಳಿಂದಾಗಿ ಈ ಸಮ್ಮೇಳನ ಪದೇ ಪದೇ ಮುಂದುವರ್ತಾ ಇದೆ. ಈಗ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಡಳಿತಾಧಿಕಾರಿಗಳು ನೇಮಕವನ್ನು ಸರ್ಕಾರ ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಸಮ್ಮೇಳನ ನಡೆಯುತ್ತೋ ಇಲ್ಲೋ ಅಂತಕ್ಕಂಥ ಅನುಮಾನ ನಮ್ಮ ಬಳ್ಳಾರಿ ಜಿಲ್ಲೆಯ ಅಖಂಡ ಬಳ್ಳಾರಿ ಜಿಲ್ಲೆಯ ಜನತೆಯದಾಗಿದೆ. ಆದರೆ ಸಮ್ಮೇಳನ ಯಾವತ್ತೂ ಕೂಡ ಬಳ್ಳಾರಿಯನ್ನು ಕೈ ತಪ್ಪೋದಿಲ್ಲ. ಯಾಕಂದರೆ ಈಗಾಗಲೇ ಕಾರ್ಯಕಾರಿ ಸಮಿತಿಯಲ್ಲಿ ನಿರ್ಧಾರವಾದಂತೆ ಹಿಂದೆ ಅದು ಬಳ್ಳಾರಿ ಗಡಿ ನಾಡಾಗಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆಯಲ್ಲಿ 68 ವರ್ಷಗಳ ನಂತರ ನಡೀತಕ್ಕಂಥದ್ದು ಯಾವುದೇ ಕಾರಣಕ್ಕೆ ತಪ್ಪೋದಿಲ್ಲ. ಹಾಗಾಗಿ ಬಳ್ಳಾರಿ ಜಿಲ್ಲೆಯ ಜನತೆ, ಅಖಂಡ ಬಳ್ಳಾರಿ ಜಿಲ್ಲೆಯ ಜನತೆ ಯಾವುದೇ ಕಾರಣಕ್ಕೂ ಆತಂಕ ಪಡುವ ಕಾರಣವಿಲ್ಲ. ವಿಳಂಬವಾಗಬಹುದು, ಆದರೆ ನಾವು ಒಂದು ಸರ್ಕಾರ ನಮ್ಮ ಸ್ವಾಮೀಜಿಗಳ ಮುಖಾಂತರ, ಜನಪ್ರತಿನಿಧಿಗಳ ಮುಖಾಂತರ ಮತ್ತು ಕನ್ನಡಪರ ಸಂಘಟನೆಗಳು, ಸಾಹಿತ್ಯಿಕ ಸಂಸ್ಥೆಗಳು, ವಾಣಿಜ್ಯ ಸಂಸ್ಥೆಗಳು ಎಲ್ಲರ ಮುಖಾಂತರ ಮನವಿ ಕೊಡ್ತಕ್ಕಂಥದ್ದೇನಂತಂದರೆ 2025-26ನೇ ಆರ್ಥಿಕ ವರ್ಷದಲ್ಲಿ ಅಷ್ಟರೊಳಗಾಗಿಯೇ ಇಲ್ಲಿ ಬಳ್ಳಾರಿಯಲ್ಲಿ ಒಂದು ಸಮ್ಮೇಳನವನ್ನು ನಡೆಸುವ ಮೂಲಕ ಗಡಿನಾಡಿನ ಕನ್ನಡ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚು ಒತ್ತು ಕೊಡಬೇಕು, ಸಮ್ಮೇಳನಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತಂದೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇನೆ. ಅದಕ್ಕಾಗಿ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಕೂಡ ಭಾಳ ಉತ್ಸುಕರಾಗಿದ್ದಾರೆ. ಈಗಾಗಲೇ ನಮ್ಮ ಮೇಯರ್ ಅವರು ಉಪಮುಖ್ಯಮಂತ್ರಿಗಳನ್ನು ಕಂಡು ಮನವಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಾಸಕರು, ನಗರದ ಶಾಸಕರಾಗಿರ್ತಕ್ಕಂಥ ಭರತ್ ರೆಡ್ಡಿ ಅವರು ಮತ್ತು ನಾಗೇಂದ್ರ ಸರ್ ಅವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಬಳ್ಳಾರಿಗೆ ಆಗಮಿಸಿದಂಥ ಸಂದರ್ಭದಲ್ಲಿ ಸ್ಥಳ ವೀಕ್ಷಣೆ ಮಾಡಿ ನನ್ನ ಜೊತೆಗೆ ವೈಯಕ್ತಿಕವಾಗಿಯೂ ಕೂಡ ಮಾತನಾಡಿ ಅದ್ಧೂರಿಯಾಗಿ ಈ ಸಮ್ಮೇಳನವನ್ನು ಅರ್ಥಪೂರ್ಣವಾಗಿ ಗಡಿನಾಡಿನಲ್ಲಿ ಆಚರಿಸೋಣ ಅಂತಂದು ಹೇಳಿದ್ದಾರೆ. ಅವರೆಲ್ಲರ ಸಹಕಾರವನ್ನು, ಸಂಘ ಸಂಸ್ಥೆಗಳ ಸಹಕಾರವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆದರೆ ಸರ್ಕಾರ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ಕೈಗೊಂಡು ನಮಗೆ ಇರತಕ್ಕಂಥ ಆಡಳಿತಾತ್ಮಕ ಮತ್ತು ಕಾನೂನಾತ್ಮಕ ತೊಡಕನ್ನು ನಿವಾರಿಸಿಕೊಂಡು ಆದಷ್ಟು ಬೇಗ ಬಳ್ಳಾರಿಯಲ್ಲಿ ಅಖಿಲ ಭಾರತ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಬೇಕು ಅಂತಂದೇಳಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಲ್ಲಿ ವಿನಯಪೂರ್ವಕವಾಗಿ ನಾವು ವಿನಂತಿ ಮಾಡಿಕೊಳ್ತೇವೆ. ಹಂತವಾಗಿ ನಾವು ಸರ್ಕಾರ ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ. ಇದು ಒಂದು ತಾಂತ್ರಿಕ ಸಮಸ್ಯೆ ಇರೋದರಿಂದ ಆ ತಾಂತ್ರಿಕ ಸಮಸ್ಯೆಗಳನ್ನು ಈಗಾಗಲೇ ನಿವಾರಿಸಬೇಕು ಅಂತಂದೇಳಿ ನಮ್ಮ 30 ಜನ ಜಿಲ್ಲಾಧ್ಯಕ್ಷರುಗಳು ಕೂಡ ಸರ್ಕಾರಕ್ಕೆ ಈಗಾಗಲೇ ಮನವಿ ಪತ್ರವನ್ನು ವೈಯಕ್ತಿಕವಾಗಿ ಅವರವರ ಇದರಲ್ಲಿ ಸಲ್ಲಿಸಿದ್ದಾರೆ. ಯಾಕಂದರೆ ಇಂತಹ ಒಂದು ಪರಿಸ್ಥಿತಿ 110 ವರ್ಷಗಳ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಇಂತಹ ಒಂದು ಸನ್ನಿವೇಶ ಇವತ್ತು ಬಂದಿರಲಿಲ್ಲ. ಈ ಬಂದಂಥ ಸಂದರ್ಭದಲ್ಲಿ ಇದು ಜಿಲ್ಲಾ ಸಮ್ಮೇಳನ ಅಲ್ಲ, ಇದು ರಾಜ್ಯ ಸಮ್ಮೇಳನವಾಗಿರೋದರಿಂದ
ನಮ್ಮ ರಾಜ್ಯದ 30 ಜನ ಜಿಲ್ಲಾಧ್ಯಕ್ಷರುಗಳು ಕೂಡ ನಾವೆಲ್ಲರೂ ಬಾಧ್ಯಸ್ಥರಿರ್ತೀವಿ. ರಾಜ್ಯಾಧ್ಯಕ್ಷರು ಇರ್ತಾರೆ. ಈಗ ಸದ್ಯ ಆಡಳಿತಾಧಿಕಾರಿಗಳಿದ್ದಾರೆ. ಆದಷ್ಟು ಬೇಗ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆವರಿಸಿರ್ತಕ್ಕಂಥ ಕಾರ್ಮೋಡ ಕರಗಿ ಆದಷ್ಟು ಬೇಗ ಬಳ್ಳಾರಿ ಜಿಲ್ಲೆಯ ಜನತೆಯ ಮತ್ತು ಗಡಿನಾಡಿನ ಜನತೆ, ಗಡಿ ಆಚೆಗೂ ಕೂಡ ಕನ್ನಡಿಗರೇನಿದ್ದಾರೆ ಅವರೆಲ್ಲರೂ ಬಹಳ ಉತ್ಸುಕರಾಗಿ ಕಾಯ್ತಾ ಇದ್ದಾರೆ. ಅದರಲ್ಲಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.